ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಟ್ಯಾಬ್ಲೆಟ್ ಓವ್ಯುಲಾಕ್ ಬಗ್ಗೆ. ಟ್ಯಾಬ್ಲೆಟ್ ಓವ್ಯುಲಾಕ್ ಅಂದ್ರೆ ಏನು, ಅದರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತು ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡ್ಬೋದು, ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಸೈಡ್ ಇಫೆಕ್ಟ್ ಏನೇನಾಗ್ಬೋದು, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಈ ಟ್ಯಾಬ್ಲೆಟ್ ಯಾವ ರೀತಿ ನಿಮ್ಮ ಮೈ ಒಳಗೆ ಕೆಲಸ ಮಾಡುತ್ತೆ, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಓವ್ಯುಲಾಕ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತು ಈ ಟ್ಯಾಬ್ಲೆಟ್ ಪ್ರಮುಖತಃ ಎಲ್ಲಿ ಬಳಸಲಾಗ್ತದಪ್ಪ ಅಂದ್ರೆ ಕಾಂಟ್ರಾಸೆಪ್ಷನ್, ಮಹಿಳೆಯವರು ಪ್ರೆಗ್ನೆನ್ಸಿ ತಡಿಲಿಕ್ಕೆ, ಸೊ ಗರ್ಭ ನಿರೋಧಕ ತರ ಇದು ಕೆಲಸ ಮಾಡ್ತೈತಿ. ಇಲ್ಲ ಅಂದ್ರೆ ಮಹಿಳೆಯವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆ ಅಂದ್ರೆ ಟೈಮ್ ಟು ಟೈಮ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಇದನ್ನ ಪ್ರಮುಖತಃ ಬಳಸ್ತಾರ್ರಿ. ಇದನ್ನ ಬಿಟ್ಟು ಬಹಳ ಹಲವಾರು ಕಂಡೀಷನ್ಸ್ ಅದಾವ್ರಿ ಎಲ್ಲಿ ಇದನ್ನ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಅದನ್ನ ಮುಂದೆ ಚರ್ಚೆ ಮಾಡಿ ನಿಮ್ಗೆ ಹೇಳ್ತೀನಿ ರೀ. ಸೊ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ನೋಡ್ರಿ, ಇದು ಏನ್ ಮಾಡ್ತೈತಪ್ಪ ಅಂದ್ರ ಮಹಿಳೆಯವರು ಅಂಡಕೋಶದ ಯಂತ್ರ ಎಗ್ಸ್ ಬಿಡುಗಡೆ ಆಗ್ಲಿಕ್ಕೆ ಕೊಡಂಗಿಲ್ಲ. ಅದ ಬಿಡುಗಡೆ ಆತಂದ್ರೂ ಸ್ಪರ್ಮ್ಸ್ ಜೊತೆಗೆ ಅದನ್ನ ಕೂಡ್ಲಿಕ್ಕೆ ಕೊಡಂಗಿಲ್ಲ, ಅದರಲ್ಲಿ ಫರ್ಟಿಲೈಸೇಷನ್ ಆಗಲ್ಲ, ಮುಂದೆ ಪ್ರೆಗ್ನೆನ್ಸಿ ಆಗಲ್ರಿ. ಸೊ ಈ ರೀತಿ ಇದು ಕೆಲಸ ಮಾಡ್ತೈತಿ. ಈ ಟ್ಯಾಬ್ಲೆಟ್ ಮೇನ್ ಕಂಟೆಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಟ್ಯಾಬ್ಲೆಟ್ ಒಳಗಡೆ ಇಥೆನೈಲ್ ಇಸ್ಟ್ರಾಡಿಯೋಲ್ 0.03 mg ಪ್ರಮಾಣದಾಗ ಇರ್ತೈತ್ರಿ. ಸೊ ಇಥೆನೈಲ್ ಇಸ್ಟ್ರಾಡಿಯೋಲ್ ಏನಿದೆ, ಇದು ಒಂದು ಸಿಂಥೆಟಿಕ್ ಈಸ್ಟ್ರೋಜನ್ ರೀ. ಇದ್ರ ಜೊತೆಗೆ ಡಿಸೋಜೆಸ್ಟ್ರಿಲ್ ಇರ್ತೈತ್ರಿ, ಅದು 0.15 mg ಪ್ರಮಾಣದಾಗ ಇರ್ತೈತ್ರಿ. ಸೊ ಡಿಸೋಜೆಸ್ಟ್ರಿಲ್ ಏನಿದೆ, ಇದು ಒಂದು ಸಿಂಥೆಟಿಕ್ ಪ್ರೊಜೆಸ್ಟಿನ್ ರೀ. ಸೊ ಇದು ಹಾರ್ಮೋನು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮಹಿಳೆಯರ ಮೈ ಒಳಗ ನ್ಯಾಚುರಲಿ ಇರ್ತಾವ್ರಿ. ಸೊ ಅವು ಸಮಸ್ಯೆ ಏನೋ ಏರುಪೇರಿ ಆದಾಗ ಇದು ಸಿಂಥೆಟಿಕ್ ಫಾರ್ಮ್ ರೀ ಆ ಹಾರ್ಮೋನ್ಸ್. ಸೊ ಇದನ್ನ ಕೊಡ್ಲಾಗ್ತೈತಿ. ಸೊ ಇದನ್ನ ಮ್ಯಾನುಫ್ಯಾಕ್ಚರ್ ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ ಮನೀಶ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್. ಈ ಟ್ಯಾಬ್ಲೆಟ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಅಂದ್ರೆ ನಿಮ್ಮ ಮನಿ ಒಳಗ ನಾರ್ಮಲ್ ತಾಪಮಾನದಾಗ ನೀವು ಈ ಟ್ಯಾಬ್ಲೆಟ್ ಇಟ್ಕೋಬಹುದ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಇಂಡಿಕೇಶನ್ಸ್ ಬಗ್ಗೆ. ಯಾವ್ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಒಂದನೇದ್ದು ಕಾಂಟ್ರಾಸೆಪ್ಷನ್, ಅಂದ್ರ ಗರ್ಭ ನಿರೋಧಕ ತರ ಇದು ಕೆಲಸ ಮಾಡ್ತೈತ್ರಿ. ಕೆಲವೊಂದಿಷ್ಟು ಮಹಿಳೆಯವರಿಗೆ ಪ್ರೆಗ್ನೆನ್ಸಿ ಸದ್ಯ ಬ್ಯಾಡಾಗಿರ್ತೈತ್ರಿ, ಅವರು ಅದನ್ನ ಮುಂದೆ ಹಾಕ್ಬೇಕಂತಿರ್ತಾರ. ಸೊ ಅಲ್ಲಿ ಇದು ಕಾಂಟ್ರಾಸೆಪ್ಷನ್ ತರ ಕೆಲಸ ಮಾಡ್ತಾ. ಇಲ್ಲ ಮಹಿಳೆಯವರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇದೆ ಅಂದ್ರೆ ಈ ತಿಂಗಳು ಮುಟ್ಟಾತು, ಮತ್ತೆ 2 ತಿಂಗಳಾಗಿಲ್ಲ, ಮತ್ತೆ 3ನೇ ತಿಂಗಳಾಯ್ತು, 4ನೇ ತಿಂಗಳಾಗಿಲ್ಲ, ಈ ರೀತಿ ಇರ್ರೆಗ್ಯುಲರ್ ಪೀರಿಯಡ್ ಆಗೋಂತಿತ್ತಂದ್ರ ಆ ಸಮಸ್ಯೆಯನ್ನು ಗುಣಪಡ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗೆ ಯೂಟ್ರೈನ್ ಫ್ಯಾಬ್ರಾಯ್ಡ್ಸ್ ಆಗ್ಯಾವಂದ್ರ, ನಿಮ್ ಗರ್ಭಕೋಶದಾಗ ಇಲ್ಲ ಗರ್ಭಕೋಶ ಹೊರಗಡೆ ಅಲ್ಲೇ ಗಂಟಾಗ್ಯಾವಂದ್ರ, ಫೈಬ್ರಾಯ್ಡ್ಸ್ ಆಗ್ಯಾವಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವರಿಗೆ ಪದೇ ಪದೇ ಮಿಸ್ಗ್ಯಾರೇಜ್ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಅದನ್ನ ತಡಿಲಿಕ್ಕೆ ಬರ್ದು ಕೊಡ್ತಾರೆ. ಇಲ್ಲ ಮಹಿಳೆಯವರಿಗೆ ಮೆನೋಪಾಸಲ್ ಸಿಂಡ್ರೋಮ್ ಐತಂದ್ರ, ಮೆನೋಪಾಸಲ್ ಅಂದ್ರ ಈಗ 45 ಮೇಲೆ ಮಹಿಳೆಯವ್ರಿಗೆ ಏನಾಗುತ್ತಾ ಮುಟ್ಟು ನಿಂತು ಹೋಗ್ತೈತ್ರಿ. ಸೊ ಆ ಮಹಿಳೆಯರ ಮುಟ್ಟು ನಿಂತು ಹೋಗಿರ್ತೈತಲ್ಲ, ಅದು ನಿಂತಾದ್ಮೇಲೂ ಮಹಿಳೆಯರ ಮೈಯಾಗ ಬಹಳ ಜಾಸ್ತಿ ಕೆಲವೊಂದ್ಸತಿ ಲಕ್ಷಣ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ್ರಿ. ಸೊ ಅದನ್ನು ಕೂಡ ತಡಿಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಇಲ್ಲ ಹಾರ್ಮೋನ್ ಚೇಂಜಸ್ ಸಂಬಂಧ ಮಹಿಳೆಯವ್ರಿಗೆ ಮುಖದಾಗ ಪಿಂಪಲ್ಸ್ ಯಾಕನೆ ಸಮಸ್ಯೆ ಆಗಿರ್ತೈತಿ ನೋಡ್ರಿ, ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯವ್ರಿಗೆ ಎಂಡೋಮೆಟ್ರೋಸಿಸ್ ಸಮಸ್ಯೆ ಐತಂದ್ರೆ, ಎಂಡೋಮೆಟ್ರೋಸಿಸ್ ಅಂದ್ರ ಇದ್ರಾಗ ನೋಡ್ರಿ ಟಿಶ್ಯೂಸ್ ಏನಿರ್ತೈತಿ ಅದು ಗರ್ಭಕೋಶ ಒಳಗಲ್ಲ ಹೊರಗಡೆ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ಅದಕ್ಕೆ ಎಂಡೋಮೆಟ್ರೋಸಿಸ್ ಕಂಡೀಷನ್ ಬರ್ದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನ ಬಹಳ ಜಾಸ್ತಿ ನೋವು ಆಗಾಕ ಕುಂತೈತಂದ್ರ, ಡಿಸ್ಅಮಿನೋರಿಯಾ ಸಮಸ್ಯೆ ಐತಂದ್ರ, ಇಲ್ಲ ಮಹಿಳೆಯರಿಗೆ DUB ಡಿಸ್ಫಂಕ್ಷನಲ್ ಯುಟ್ರೈನ್ ಬ್ಲೀಡಿಂಗ್ ಅಂದ್ರೆ ಬಹಳ ಜಾಸ್ತಿ ರಕ್ತಸ್ರಾವ ಆಗೋದು, ಯಾವಾಗ ಬೇಕು ಅವಾಗ ರಕ್ತಸ್ರಾವ ಆಗೋದು, ಈ ತರ ಸಮಸ್ಯೆ ಐತಂದ್ರ, ಇಲ್ಲ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿದಾಗ ಡಾಕ್ಟರ್ ಬರ್ದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯರಿಗೆ ಓವೇರಿಯನ್ ಸಿಸ್ಟ್ ಐತಂದ್ರೂ ಬರ್ದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯರಿಗೆ PCOS ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಸಮಸ್ಯೆ ಐತಂದ್ರೆ ಅಲ್ಲಿ ಕೂಡ ಬರ್ದು ಕೊಟ್ಟಿರ್ತಾರ. ಇಲ್ಲ ಅವ್ರಿಗೆ ಫೀಮೇಲ್ ಹೈಪೋಗೋನಾಡಿಸಮ್ ಸಮಸ್ಯೆ ಐತಂದ್ರೆ ಅಲ್ಲಿ ಬರ್ದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯರಿಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಐತಂದ್ರೆ ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ಸೊ ಇದೇ ರೀತಿ ಬಹಳಷ್ಟು ಹಲವಾರು ಕಂಡೀಷನ್ಸ್ ಅದಾವ್ರಿ ಎಲ್ಲಿ ಡಾಕ್ಟರ್ ನಿಮ್ಗೆ ಇದನ್ನ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್, ಕ್ಲಿನಿಕಲ್ ನಾಲೆಜ್ ಪ್ರಕಾರ ಬರ್ದು ಕೊಟ್ಟಿರ್ತಾರ್ರಿ. ಸೊ ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ. ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದನ್ನ ತಗೊಳ್ಳಿಕ್ಕೆ ಹೇಳಿರ್ತಾರೆ. ಸೊ ನೋಡ್ರಿ, ಈ ಟ್ಯಾಬ್ಲೆಟ್ ನೀವು ಹಾಳ ಹೊಟ್ಟೆನ ತಗೋಬಹುದು, ಅಂದ್ರೆ ಊಟ ಮಾಡೋದಕ್ಕಿಂತ ಮುಂಚೆನೂ ತಗೋಬಹುದು, ಊಟ ಆದ್ಮೇಲೆ ತಗೋಬಹುದ್ರಿ. ಆದ್ರೆ ಫಿಕ್ಸ್ ಟೈಮ್ನೇ ತಗೋಬೇಕಿರ್ತೈತ್ರಿ.
ಡಾಕ್ಟರ್ ನಿಮಗೆ ಬೆಳಿಗ್ಗೆ ತೊಗೊಳಕಂದ್ರೆ ಬೆಳಿಗ್ಗೆ ತೋರಿ, ರಾತ್ರಿ ತೊಗೊಳಕಂದ್ರೆ ರಾತ್ರಿನ ತಗೋರಿ. ಫಿಕ್ಸ್ ಟೈಮಿಗೆ ತೊಗೋಬೇಕು. ಒಂದಿನ ಬೆಳಿಗ್ಗೆ ಒಂದಿನ ರಾತ್ರಿ ಆ ರೀತಿ ಮಾಡಕ್ಕೆ ಹೋಗ್ಬಿಡ್ರಿ. ಸೊ ಒಂದು ಸ್ಟ್ರಿಪ್ ಒಳಗೆ ಇದು 21 ಟ್ಯಾಬ್ಲೆಟ್ಸ್ ಇರ್ತಾವ್ರಿ. ಸೊ ಬೇರೆ ಬೇರೆ ಕಂಡೀಷನ್ಯಾಗ ಬೇರೆ ಬೇರೆ ರೀತಿ ಡಾಕ್ಟರ್ ನಿಮ್ಗೆ ಇದನ್ನ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರ್ರಿ. ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಬಗ್ಗೆ ನಾನು ನಿಮ್ಗೆ ಚರ್ಚೆ ಮಾಡಿ ತಿಳಿಸ್ತೀನಿ. ಒಂದನೇ ಕಂಡೀಷನ್ ಯಾವ್ದಪ್ಪ ಅಂದ್ರೆ ಕಾಂಟ್ರಾಸೆಪ್ಷನ್, ಗರ್ಭ ನಿರೋಧಕ. ಹೆಂಗೆ ಇದನ್ನ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಮಹಿಳೆಯವ್ರದ್ದು ಪೀರಿಯಡ್ಸ್ ಒಂದನೇ ದಿನ ಇರ್ತೈತೆ ನೋಡ್ರಿ, ಆವಾಗ ಒಂದು ಗುಳಿಗೆ ಡಾಕ್ಟರ್ ದಿನಕ್ಕೆ ಒಂದು ನುಂಗ್ಲಿಕ್ಕೆ ಹೇಳಿರ್ತಾರೆ. ಸೊ ಅದಾದ್ಮೇಲೆ 21 ದಿನ ಏನದಾವು ಕಂಟಿನ್ಯೂ ದಿನ ಒಂದೊಂದು ಗುಳಿಗೆ ಹಂಗ 21 ದಿನ ಕಂಟಿನ್ಯೂ ಒಂದೊಂದು ಗುಳಿಗೆ ನಿಂಗ್ತಾ ಹೋಗ್ಬೇಕ್ರಿ. 21 ದಿನ ಆದ್ಮೇಲೆ 7 ದಿನ ರೆಸ್ಟ್ ತಗೋಬೇಕ್ರಿ. 7 ದಿನ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ತೊಗೊಳಕ್ ಹೋಗ್ಬಾರ್ದು. ಮತ್ತೆ 8ನೇ ದಿನಲಿಂತ್ರ ಮತ್ತೊಂದು ಹೊಸ ಸ್ಟ್ರಿಪ್ ತೊಗೊಂಡು ಮತ್ತೆ ದಿನಕ್ಕೆ ಒಂದೊಂದು ಟ್ಯಾಬ್ಲೆಟ್ ತೊಗೊಳಿಕ್ ಹೋಗ್ಬೇಕ್ರಿ. ಸೊ ಈ ರೀತಿ ಇದನ್ನ ಡಾಕ್ಟರ್ ಕೊಟ್ಟಿರ್ತಾರ್ರಿ. ಸೊ ಒಂದನೇ ದಿನ ನೀವು ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ನಿಮ್ಗೆ ವಾಂತಿ ಮಾಡ್ಕೊಂಡಿರಿ, ಅದನ್ನ ತೊಗೊಂಡು 4 ತಾಸು ಒಳಗ ವಾಂತಿ ಮಾಡ್ಕೊಂಡಿರಂದ್ರ ಮತ್ತೆ ಇಮಿಡಿಯೇಟ್ ಮತ್ತೊಂದು ಇದೇ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ರಿ. ಅದ್ರಲ್ಲಿ ಏನಾಗುತ್ತಾ ವಾಂತಿ ತಡೆದು ಹೋಗ್ತೈತ್ರಿ. ಈಗ ಮಹಿಳೆಯವರು ಕೆಲವೊಂದ್ಸತಿ ಬಿಸಿ ಶೆಡ್ಯೂಲ್ ಕಾರಣದಿಂದ ಒಂದೊಂದು ಡೋಸ್ ಮಿಸ್ ಮಾಡಿರ್ತಾರ್ರಿ. ಈಗ ಡೋಸ್ ಮಿಸ್ ಮಾಡಿದ್ರಿ 12 ತಾಸಿಗಿನ ಜಾಸ್ತಿ ಆಗೈತಪ್ಪ ಅಂದ್ರ ಅಂತ ಟೈಮ್ನಾಗ ನೀವೇನ್ರ ಸಂಭೋಗ ಮಾಡಂತೀರಂದ್ರ ನಿಮ್ಮ ಮೇಲ್ ಪಾರ್ಟ್ನರ್ಗೆ ನೀವು ಆ ಹೊತ್ನಾಗ ಕಾಂಡಮ್ ಬಳಸ್ಲಿಕ್ಕೆ ಹೇಳ್ಬೇಕಾಗ್ತೈತ್ರಿ. ಯಾಕಂದ್ರ ಆ ಟೈಮ್ನಾಗ ಕಾಂಟ್ರಾಸೆಪ್ಷನ್ ಇದು ಕೆಲಸ ಮಾಡಂಗಿಲ್ರಿ. ಸೊ ಮ್ಯಾಕ್ಸಿಮಮ್ ನೋಡ್ರಿ 3 ವರ್ಷದ ಮಟ ಈ ಟ್ಯಾಬ್ಲೆಟ್ಸ್ ಉಪಯೋಗ ಮಾಡಬಹುದು. ಸೊ ಮಹಿಳೆಯರಿಗೆ ಬೇರೆ ಕಂಡೀಷನ್ಸ್ ಬೇರೆ ಸಮಸ್ಯೆ ಏನಿರ್ತಾವ ನೋಡ್ರಿ, ಈಗ ಮುಟ್ಟು ಬರೋ ಟೈಮಿಗೆ ಬಹಳ ಜಾಸ್ತಿ ನೋವಾಗೋದು, ಇಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾವಾಗ ಬೇಕು ಅವಾಗ ಮುಟ್ಟು ಹೋಗೋ ಸಮಸ್ಯೆ ಏನಿರ್ತೈತಿ. ಇವೆಲ್ಲ ಕಂಡೀಷನ್ಸ್ನಾಗ ಪೀರಿಯಡ್ಸ್ ಮಹಿಳೆಯರದ್ದು ಮೆನ್ಸ್ಟ್ರುಯಲ್ ಸೈಕಲ್ 5ನೇ ದಿನ ಇರ್ತೈತಿ ನೋಡ್ರಿ, ಆವಾಗ ಒಂದು ಟ್ಯಾಬ್ಲೆಟ್ ತಗೋಬೇಕ್ರಿ. ಅದಾದ್ಮೇಲೆ 21 ದಿನ ಕಂಟಿನ್ಯೂ ತಗೊಳಿಕ್ಕೆ ಡಾಕ್ಟರ್ ಹೇಳಿರ್ತಾರ್ರಿ. ಸೊ ಬೇರೆ ಬೇರೆ ಕಂಡೀಷನ್ನಾಗ ಬೇರೆ ಬೇರೆ ರೀತಿ ಡಾಕ್ಟರ್ ಇದನ್ನ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಸೊ ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ರೀತಿ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ ಅಂತಾರೆ ಆ ರೀತಿ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಹೇಳ್ಕೊಡ್ತೀನಿ, ನೀವೇನ್ರ ಟ್ಯಾಬ್ಲೆಟ್ ತೊಗೊಂಡ್ರಿ ಅಂದ್ರೆ ನಿಮ್ಗೆ ದುಷ್ಪರಿಣಾಮ ಸೈಡ್ ಎಫೆಕ್ಟ್ ಏನೇನಾಗ್ಬೋದು. ಸೈಡ್ ಎಫೆಕ್ಟ್ ನೋಡ್ರಿ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ನಿಮ್ಗೆ ವಾಂತಿ ಬಂದಂಗ ಆಗ್ಬೋದು, ನೀವು ವಾಂತಿ ಮಾಡ್ಕೊಂತೀರಿ, ವಿಪರೀತ ತಲೆನೋವು ಆಗ್ಬೋದು, ನಿಮ್ ಬ್ರೆಸ್ಟ್ ಅಲ್ಲಿ ನೋವು ಆಗ್ಬೋದು, ಹೊಟ್ಟೆಯಲ್ಲಿ ಬಹಳ ಜಾಸ್ತಿ ನೋವು ಆಗ್ಬೋದು, ತೂಕ ಜಾಸ್ತಿ ಆಗೋದು. ಕೆಲವೊಂದ್ಸತಿ ಮಹಿಳೆಯರು ಈ ಟ್ಯಾಬ್ಲೆಟ್ ತಗೊಂತ ಡಿಪ್ರೆಷನ್ಗೆ ಹೋಗ್ತಾರೆ. ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತಾವ್ರಿ. ಈಗ ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ಯಾರು ಈ ಟ್ಯಾಬ್ಲೆಟ್ ಅನ್ನು ಬಳಸ್ಲಿಕ್ಕೆ ಹೋಗಬಾರ್ದು. ಯಾವ ಮಹಿಳೆಯರು ನೋಡ್ರಿ ಬ್ರೆಸ್ಟ್ ಕ್ಯಾನ್ಸರ್ ಸಮಸ್ಯೆ ಇದೆ, ಏನೋ ಲಿವರ್ ಸಮಸ್ಯೆ ಇದೆ ಅಂದ್ರ, ಗರ್ಭವತಿ ಮಹಿಳೆಯವರು, ಎಲ್ಲ ಮಹಿಳೆಯರು ಕಿಡ್ನಿ ಸಮಸ್ಯೆ ಐತಂದ್ರ, ಇಲ್ಲ ಬಹಳ ಜಾಸ್ತಿ ಮಹಿಳೆ ಏನದಾಳ ಸ್ಮೋಕಿಂಗ್ ಮಾಡ್ತಾಳ, ಸಿಗರೇಟ್ ಸ್ಮೋಕಿಂಗ್ ಮಾಡ್ತಾಳ, ಆಕ್ಟಿವ್ ಸ್ಮೋಕರ್ ಅದಾಳ, ಇಲ್ಲ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ, ಇಲ್ಲ ನೀವೇನಾದ್ರೂ ರಿಫ್ಯಾಂಪೇಸಿನ್ ಟ್ಯಾಬ್ಲೆಟ್ ತಗೊಳಂತೀರಂದ್ರ, ಇಲ್ಲ ನಿಮ್ಗೆ ಹೈಪರ್ ಲಿಪಿಡಿಮಿಯಾ ಸಮಸ್ಯೆ ಐತಂದ್ರ, ಕೊಲೆಸ್ಟ್ರಾಲ್ ಬಹಳ ಜಾಸ್ತಿ ಇರ್ತೈತಂದ್ರ, ಇಲ್ಲ ನಿಮ್ಗೆ ಪಲ್ಮನರಿ ಎಂಬೋಲಿಸಮ್ ಸಮಸ್ಯೆ ಐತಂದ್ರ ಅಂತ ಎಲ್ಲ ಕಂಡೀಷನ್ ಈ ಟ್ಯಾಬ್ಲೆಟ್ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲ ನಿಮ್ಗೆ ಈ ಟ್ಯಾಬ್ಲೆಟ್ ಕಂಟೆಂಟ್ ಏನಿದೆ ಇಥನಾಲ್, ಇಸ್ಟ್ರಾಡಿಯೋಲ್ ಮತ್ತೆ ಡಿಸೋಜೆಸ್ಟ್ರಿಲ್ ಅದರಲ್ಲಿ ಅಲರ್ಜಿ ಐತಂದ್ರ ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಶಾರ್ಟ್ನ ತಿಳಿಸ್ಬಿಡ್ತೀನಿ. ಒಂದನೇದು ನೋಡ್ರಿ, ಇದು ಮಹಿಳೆಯವರು ಅಂಡಕೋಶದ ಯಂತ್ರ ಅಂಡ ಬಿಡುಗಡೆ ಆಗ್ಲಿಕ್ಕೆ ಕೊಡಂಗಿಲ್ಲ, ಎಗ್ಸ್ ಬಿಡುಗಡೆ ಆಗ್ಲಿಕ್ಕೆ ಕೊಡಂಗಿಲ್ಲ. ಎರಡನೇದು ಬಿಡುಗಡೆ ಆತಂದ್ರೂ ಇದು ಗರ್ಭಕೋಶ ಒಳಗ ಸ್ಪರ್ಮ್ ಏನಿರ್ತೈತಿ ನೋಡ್ರಿ ಪುರುಷದ್ರ, ಅದ್ರದ್ದು ಮೂವ್ಮೆಂಟ್ ಇಫೆಕ್ಟ್ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಅವು ಎಗ್ಸ್ ಸ್ಪರ್ಮ್ ಕೂಡ್ಲಿಕ್ಕೆ ಬಿಡಂಗಿಲ್ರಿ. ಅದರ ಸಂಬಂಧ ಮುಂದೆ ಫರ್ಟಿಲೈಸೇಷನ್ ಆಗಲ್ಲ, ಮಹಿಳೆ ಪ್ರೆಗ್ನೆಂಟ್ ಆಗಂಗಿಲ್ಲ. ಇಲ್ಲ ಮೂರನೇದು ಏನ್ ಮಾಡತ್ತಪ್ಪ ಅಂದ್ರೆ ಗರ್ಭಕೋಶ ಒಳಗಡೆ ಅನ್ಸೂಟೇಬಲ್ ಕಂಡೀಷನ್ಸ್ ತಯಾರ ಮಾಡಿಬಿಡ್ತೈತ್ರಿ. ಅಂದ ಪ್ರೆಗ್ನೆನ್ಸಿಗೆ ಏನು ಒಂದು ಎನ್ವೈರನ್ಮೆಂಟ್ ಬೇಕಾಗಿರ್ತೈತಿ ನೋಡ್ರಿ, ಆ ಎನ್ವೈರನ್ಮೆಂಟ್ ಕೊಡ್ಲಿಕ್ಕೆ ಕೊಡಂಗಿಲ್ಲ. ಅದ್ರ ಸಂಬಂಧ ಪ್ರೆಗ್ನೆನ್ಸಿಯನ್ನು ತಡಿತೈತ್ರಿ. ಸೊ ಈ ರೀತಿ ಈ ಟ್ಯಾಬ್ಲೆಟ್ ಕೆಲಸ ಮಾಡುತ್ತೆ. ಈಗ ಮಾತಾಡ್ಕೊಡ್ತೀನಿ, ನಿಮ್ಗೆ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ. ಟ್ಯಾಬ್ಲೆಟ್ ಓವ್ಯುಲೋಕ್ ಏನಿದೆ ನೋಡ್ರಿ, ಇದೊಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಇಥನಾಲ್, ಇಸ್ಟ್ರಾಡಿಯೋಲ್ ಮತ್ತೆ ಡಿಸೋಡೆಸ್ಟ್ರಿಲ್ ಇದೆ. ಸೇಮ್ ಕಂಟೆಂಟ್ ಬಹಳಷ್ಟು ಕಂಪನಿ ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾವು. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವಪ್ಪ ಅಂದ್ರ ನೋವೆಲೋನ್ ಟ್ಯಾಬ್ಲೆಟ್, ಇಂಟಿಮೇಸಿ ಪ್ಲಸ್ ಟ್ಯಾಬ್ಲೆಟ್, ಸ್ಮಾರ್ಟಿಲೋನ್ ಟ್ಯಾಬ್ಲೆಟ್, ನೋವಿಲೋನ್ ಟ್ಯಾಬ್ಲೆಟ್, ಕೈರಾ ಟ್ಯಾಬ್ಲೆಟ್. ಇದ್ರೊಳಗೂ ಸೇಮ್ ಕಂಟೆಂಟ್ ಇರ್ತೈತ್ರಿ. ಇದ್ರದ್ದು ವರ್ಕಿಂಗ್ ಮೆಕ್ಯಾನಿಸಮ್ ಎಲ್ಲ ಸೇಮ್ ಇರ್ತೈತಿ.
ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 189 ರೂಪಾಯಿ, 189 ರುಪೀಸ್ನಾಗ 21 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ, ಟ್ಯಾಬ್ಲೆಟ್ ಓವಿಲೋಕದ್ದು. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಕೆಂಪನ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆಯಾ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.